ಇನ್ನೂ ಬಂದಿರೋಕ್ಕಿಲ್ಲ. ಯಾಕಂದ್ರೆ ಮಗಳ ಮನೆ ಸಿಕ್ಕೈತೆ ಅಂತ ಬಿಗಿಯಾಗಿ ಹೊಂಡು ಕುತ್ಕೊಂಡು ಇದ್ದಾರೆ. ಏನು ಹಂಗೇನೆ ಒಂದು ದಿವಸ ಆಯ್ತು ಹೋಗಿ ಬಾಗಿಲು ಬಿಡ್ಕೊಂಡು ಹೋದಾರು, ಇನ್ನೂ ಬಂದಿಲ್ಲ ಇವರು. ಮನೆ ಬಾಗಿಲೆಲ್ಲ ನೋಡಿ ಹೆಂಗಾಗೈತೆ. ಹೋಗಿ ಮಗಳ ಮನೆ ಸಿಕ್ಕೈತೆ ಅಂತ ಅಲ್ಲೇ ಉಳ್ಕೊಬಿಟ್ಟವ್ರಿ. ಒಂದು ದಿನ ಆಯ್ತು ಹೋಗಿ ಮಗಳ ಮನೆ ಐತೆ ಅಂತ ಉಳ್ಕೊಬಿಟ್ಟವ್ರಿ. ನಾ ಬಾಗಿಲು ನೋಡ್ತಾ ಇದ್ದೀನಿ, ಇವತ್ತು ಬರ್ತಾರೆ ಅಂತ ಬರೋಂಗೆ ಇಲ್ಲ. ಒಂದು ವಾರ ಆಯ್ತು. ನೋಡಪ್ಪ ಹೆಂಗೆ. ಬೀಗ ಹಾಕೈತಿ ಇಲ್ಲಿಂದಾನೆ ಕಾಮ್ತಾ ಐತಲ್ಲ, ಇನ್ನೂ ಬಂದಿಲ್ಲ. ಮಗಳ ಮನೆ ಸಿಕ್ಕೈತೆ ಅಂತ ಬಂದುಬಿಟ್ಟು ಇದ್ದು ಬಿಟ್ಟವ್ರೆ ಸರಿಯಾಗಿ ತಿಂದ್ಕೊಂಡು. ಆಗಲ್ಲ ಮಾತಾಡ್ಸಲ್ಲ ಅಮ್ಮಂಗಿದ್ದಾರು ನೋಡಿ ಇವತ್ತು. ಯಪ್ಪ ಎಂತೆಂಥ ಜನ ಇರ್ತಾರಪ್ಪ. ಬಿಡಮ್ಮ, ನಾನೆಲ್ಲ ಗೊಬ್ಬರ ಎಲ್ಲ ಗುಡಿಸಿ ತುಂಬ ಹಾಕ್ತೀನಿ. ನೀನು ಯಾಕೆ ಬಂದೆ? ಇವನು ಗೌರ್ಮೆಂಟ್ ಕೆಲಸದಾಗಿದ್ರು ಗೊಬ್ಬರ ಗುಡಿಸಿ ತುಂಬ ಹಾಕ್ತಾನೆ. ಏನು ಕುರಿ ಗೊಬ್ಬರ ಎಲ್ಲ ಗುಡಿಸಿ ತುಂಬ ಹಾಕ್ತಾನೆ. ಯಪ್ಪ ಇವನಿಗೆ ಏನತಿ ಆಸೆನೋ ಏನೋ. ಅಲ್ಲ ಕೆಲಸದಾಗಿದ್ದಾನೆ, ಹಿಂಗಿರ್ಬೋದು. ಬಿಡಪ್ಪ, ನಾನೆಲ್ಲ ಪಾಪ ಗುಡಿಸ್ಕೊಡ್ತೀನಿ, ಗುಡಿಸಿ ಒರೆಸ್ತೀನಿ, ಅಲ್ಲಿಗೆ ಹಾಕು. ಇಲ್ಲಂದ್ಬಿಟ್ಟು ನಾನೆಲ್ಲ ಹಾಕ್ತೀನಿ. ನೀರಮ್ಮ ನಿನ್ನ ಕೈಲಿ ಆಗಲ್ಮ, ನಿನ್ನ ಸೆನಕಿಲ್ಲ ಅಂತಿದ್ದೆ. ನಾನೆಲ್ಲ ಗುಡಿಸ್ತೀನಿ ಕೂಕ ಇಲ್ಲಿ ತೀರ ಒರೆಸ್ಬಂತೆ. ನಾನೆಲ್ಲ ಗುಡಿಸ್ತೀನಿ, ತುಂಬ್ತೀನಿ. ತುಂಬಿದಾಗ ಒರೆಸ್ಬಂತೆ ಅಲ್ಲಿ ತಾಣಾಗ ಹಾಕ್ಬರ್ತೀನಿ. ಏನತಿ ಆಸೆನೋ ಏನೋ. ಯಪ್ಪ ಜನ ಕೊಡ್ದಂಗೆಲ್ಲನ. ಅಯ್ಯೋ ಗೌರ್ಮೆಂಟ್ ಕೆಲಸದಾಗಿದ್ದಾನೆ, ಗೊಬ್ಬರ ಗುಡಿಸಿ ತುಂಬ ಹಾಕ್ತಾನಲ್ಲ. ದೇವ್ರೆ, ಇವನಿಗೆ ಹಣೆ ಬರಾನೆ. ಇವತ್ತು ಗೌರ್ಮೆಂಟ್ ಕೆಲಸದಾಗಿರೋರು ಹೆಂಗಿರ್ತಾರೆ. ಅಯ್ಯೋ ನನಗೆ ನೋಡ್ತಿದ್ರೆ ನನಗೆ ಬರ್ತೈತಿ. ಅಯ್ಯೋ ಓ ಇಲ್ಲಿದ್ದಾಳೆ ಮುತ್ತು ಇಲ್ಲಿದೆಯಾ? ಹೂನೇ ಉಷಾ, ಇಲ್ಲೇ ಇದ್ದೀನಿ. ಯಾವಾಗ ಬಂದೆ? ಬಾ. ಹುಡುಕೊಂಡು ಇಲ್ಲಿಗೆ ಬಂದಿದ್ಯಾ? ಮನೆ ಹತ್ರ ಬಂದೆ. ಅಯ್ಯೋ ನಾನು ಬಂದಿದ್ದ ತಕ್ಷಣ, ಬೆಂಗಳೂರಿಂದ ಬಂದಿದ್ದ ತಕ್ಷಣ ನಾನು ನಿನ್ನ ಮಾತಾಡಿಸ್ಬೇಕು ಅಂತ ಇಲ್ಲಿಗೆ ಬಂದೆ. ಬೆಂಗಳೂರಿಂದ ಬಂದುಬಿಟ್ಟೆ ಕಣೆ. ನೀನೆಲ್ಲ ಕೆಲಸ ಎಲ್ಲ ಮುಗೀತು. ಅದಕ್ಕೆ ನಮ್ಮ ಮನೇಲಿ ನಮ್ಮಪ್ಪ ನಮ್ಮಮ್ಮ ಬೇರೆ ಬಾ 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 ಅನ್ನವ್ರ. ಅದಕ್ಕೆ ಬಂದುಬಿಟ್ಟೆ ಕಣೆ ಮುತ್ತು. ಹೆಂಗ ನೋಡಮ್ಮ, ಬೆಂಗಳೂರಿಂದ ಚೆನ್ನಾಗಿ ದುಡ್ಕೊಂಡು ಬಂದಿದ್ಯಾ ಉಷಾ? ನಾನಂತೂ ಎಷ್ಟು ಮಿಸ್ ಮಾಡ್ಕೊತಿದ್ನ ಕಣೆ ನಿನ್ನಂತೂ. ನಾವೆಷ್ಟು ಚೆನ್ನಾಗಿ ಫ್ರೆಂಡ್ ಆಗಿ, ಎಷ್ಟು ಚೆನ್ನಾಗಿ ಕ್ಲೋಸ್ ಆಗಿ ಹಿಂಗಿದ್ವಿ. ಉಷಾ ಎಲ್ಲವೇ ಇಲ್ಲನಪ್ಪ, ಅದೇ ಹೋಗ್ಬಿಟ್ಲು. ಬರೋದೇ ಇಲ್ಲ ಅನ್ಕೊಂತಿದ್ದೆ ನಾನು. ಬರೋದೇ ಇಲ್ಲ ಉಷಾ, ಯಾಕನೋ ಅಂತ ಅನ್ಕೊಂತಿದ್ದೆ. ರಜೆ ಕೊಡ್ತಿರ್ಲಿಲ್ಲ ಬೆಂಗಳೂರಾಗಿದ್ದಾಗ. ಅದಕ್ಕೆ ನಾನು ಬರೋಕ್ಕಾಗ್ತಾ ಇರಲಿಲ್ಲ ಅಷ್ಟೇ. ಹೆಂಗೋ ಚೆನ್ನಾಗಿದೆಯಲ್ಲ, ನಾನು ನಿಮ್ಮ ಮತ್ತೆ ಕೇಳಿದೆ, ಇಲ್ಲೆಲ್ಲ ಹೋಗಿದ್ದಾಳಿಗೆ, ಇಲ್ಲೆಲ್ಲ ಇರ್ಬೇಕು ನೋಡಮ್ಮ ಅಂತ. ಅದಕ್ಕೆ ಬಂದೆ. ನೋಡಮ್ಮ ಹೆಂಗು ಇಲ್ಲೇ ಮದುವೆ ಆಗ್ಬಿಟ್ಟಿದ್ಯಾ ಅತ್ತೆ ಮಗುನ. ನಾನು ಸುಖವಾಗಿದ್ದೀನಿ ಕಣೆ. ಯಾವ ಗೌರ್ಮೆಂಟ್ ಕೆಲಸದವರು ಇಲ್ಲ, ನಾನು ಹಂಗಿದ್ದೀನಿ. ಅಯ್ಯೋ ಕೆಲಸದಾಗಿದ್ರು ಕಷ್ಟಪಡ್ತಾನೇ ಇರ್ತಾರೆ ಇನ್ನೂ ಅಂತ ಅವ್ರನ್ನ. ನನ್ನ ಗಂಡ ಇವತ್ತು ಗೌರ್ಮೆಂಟ್ ಕೆಲಸ ಇಲ್ಲ ಅಂತಂದ್ರೂ ಎಷ್ಟು ಸುಖವಾಗಿದ್ದಾರೆ ಗೊತ್ತಾ. ಅವರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದೀವಿ. ಅವರು ಹಾಗೆ ಚೆನ್ನಾಗಿ ದುಡ್ದಾಕ್ತಾರೆ. ನಮ್ಮ ಅತ್ತೆನೂ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ನೋಡ್ಕೊತಾರೆ. ಒಳ್ಳೆ ಮನೆ ಸಿಕ್ಬಿಟ್ಟೆ ಕಣೆ ಉಷಾ. ನಾನು ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ ಅಂತ ಗಂಡನ ಪಡೆ. ಇವಾಗ ಗೌರ್ಮೆಂಟ್ ಕೆಲಸದಾಗಿದ್ದವ್ರಿಗೇನೆ ಏನು ನೆಮ್ಮದಿನೇ ಇರಲ್ಲ. ಬರೀ ಕೆಲ್ಸಕ್ಕೆ ಹೋಗು, ಮನೆಗೆ ಬಾ, ತಿರ್ಕೊಂಬಿಟ್ಟು ಅತಿ ಆಸೆ ಪಟ್ಕೊಂಡು ಅದನ್ನು ಮಾಡಿ ಇದನ್ನು ಮಾಡೋ, ಮನೆಯಾಗ್ಳೋದ ಅಂತ ಮಾಡ್ತಾನೇ ಇರ್ತಾರೆ. ಅಯ್ಯೋ ಗೌರ್ಮೆಂಟ್ ಕೆಲಸದಾಗಿದ್ದರೆ ಹೆಂಗೆ ಗೊತ್ತಾ, ಏನು ಕೆಲಸ ಮಾಡಿಕೊಡ್ದು ಬೇರೆದು. ಆರಾಮಾಗಿ ಕೆಲಸ ಡ್ಯೂಟಿ ಮಾಡಿಕೊಂಡು ಆರಾಮಾಗಿ ನಿಮ್ಮದೇ ಕೆಲಸ ಮಾಡ್ಕೊಂಡು ನಿಮ್ಮದೇ ಇರೋದು ನೋಡ್ಬೇಕಷ್ಟೇ. ಬೇರೆದು ಏನಿಲ್ಲ, ಏನೋ ತಲೆ ಕೆಡಿಸ್ಕೊಬಿಟ್ಟು ಜನ ಅತಿ ಆಸೆ ಇರ್ಕಣೆ. ತುಂಬ ಜನ ಅತಿ ಆಸೆ ಬೀಳ್ತಾ ಇರ್ತಾರೆ. ನೋಡು ಅಂತ ಮಾತಾಡ್ತಾಳೆ. ಮಾತಾಡಿ ನೋಡಿ ಪಾಪ, ಯಾವಳೇನು ಕೊಡಲಿಲ್ಲ ಅಂದರೆ. ಅಯ್ಯೋ ನಾಯಿ ಬೋಗ್ಲಿನ ದೇವಲೆಕ್ಕವೇನ ಹಾಳಾಗಲ್ಲ ನಡಿಯಮ್ಮ. ಅದಕ್ಕೇನು ಮಾಡೋಕ್ಕೆ ಕೆಲಸ ಎಲ್ಲ ಬೋಗ್ಲಾಡುತ್ತೆ. ಅವಳ ಬಗ್ಗೆ ಏನು ತಲೆ ಕೆಡಿಸ್ಕೊಂತೀಯ? ಅವಳದು ಗೊತ್ತೇ ಐತಲ್ಲ ಅವಳ ಬಗ್ಗೆ, ಅವಳು ಎಂತಳು ಏನು ಎತ್ತ ಅಂತೇಳಿ ಗೊತ್ತೇ ಐತಲ್ಲ. ಅವಳ ಬಗ್ಗೆ ಏನಕ್ಕೆ ತಲೆ ಕೆಡಿಸ್ಕೋಬೇಕು ನಾವು? ಅದೇ ಮತ್ತೆ ಬಾ. ತಲೆ ಕೆಡಿಸ್ಕೊಂಡ್ರೆ ನಮಗೆ ತಲೆ ಕೆಟ್ಟೋಗುತ್ತೆ. ತಲೆ ಕೆಡಿಸ್ಕೋಬಾರ್ದು ಇಂಥರ ಬಗ್ಗೆ ಎಲ್ಲನ. ನಮ್ಮ ಪಾಡಿಗೆ ನಾವಿರೋದು ನೋಡ್ಬೇಕು. ನಾನು ಒತ್ತಾಗ್ತೀನಿ ಬಿಡಮ್ಮ, ನಿನ್ನ ಗೊಬ್ಬರ ನಾನೆಲ್ಲ ತಗೊಂಡೋಗ್ತೀನಿ. ಹೋಗ್ತಿದ್ದೆ ನೋಡು. ಅಲ್ಲ ಗೌರ್ಮೆಂಟ್ ಕೆಲಸದಾಗ ಇದ್ದಾನೆ ಉಷಾ. ಇವನು ಏನು ಕುರಿ ಗೊಬ್ಬರ ಗುಡಿಸಿ ತುಂಬಾಕ್ತೀನಿ ಅಂತಾನೆ. ಅವ್ರ ಅಮ್ಮ ಇರೋ ಕುರಿ ಸಾಕೊಂಡವ್ರೆ. ಅದಕ್ಕೆ ಗೌರ್ಮೆಂಟ್ ಕೆಲಸದಾಗಿದ್ರು ಕುರಿ ಸಾಕೊಂಡು ಹಿಂಗೆ ಕಷ್ಟಪಡ್ತಾನೆ. ಅಲ್ಲ ಗೌರ್ಮೆಂಟ್ ಕೆಲಸದಾಗಿದ್ರೆ ಎಷ್ಟು ಚೆನ್ನಾಗಿರ್ಬೇಕಮ್ಮ. ಇವಾಗ ನೋಡಮ್ಮ, ನಾನೇ ಬೆಂಗಳೂರಲ್ಲಿ ಯಾವುದೋ ಒಂದು ಕಂಪ್ನಿ ಕೆಲ್ಸಕ್ಕೆ 15,000 ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಇವಾಗ ಅಷ್ಟು ಚೆನ್ನಾಗಿ ನಾನೇ ಹಂಗೆ ಸ್ಟ್ಯಾಂಡರ್ಡ್ ಆಗಿದ್ದೀನಿ ಗೌರ್ಮೆಂಟ್ ಕೆಲಸದಾಗ. ನಾನು ಹಂಗೆ ಅನ್ಕೊಂಡೆ, ಯಪ್ಪ ಇವನು ಯಾಕೆ ಹಿಂಗೆ ಇದ್ದಾನೆ ಅಂತ. ನಾನು ಬಂದಿದ್ದ ತಕ್ಷಣ ನೋಡಿದೆ ಅವನ್ನ. ನಮ್ಮ ಮನೆ ಹತ್ರನೇ ಕಾಣಿಸುತ್ತಲ್ಲ, ನೋಡಿದೆ. ಅದನ್ನು ಯಾಕೆ ಹಿಂಗೆ ಇದ್ದಾನೆ. ಹೆಂಡ್ತಿ ನೋಡಿ ಹಂಗೆ ಇದ್ದಾಳೆ. ಯಪ್ಪ ಏನೇನು ಚೆನ್ನಾಗಿಲ್ವಲ್ಲ ಹೆಂಡ್ತಿ. ಮತ್ತು ಇನ್ನೇನು ಚೆನ್ನಾಗಿಲ್ಲ, ಸ್ವಲ್ಪನೂ ಚೆನ್ನಾಗಿಲ್ಲ. ಅಯ್ಯೋ ನೋಡಿದ್ವಿ ಅದ್ರ ಮಕ್ಕ ಹೆಂಗೈತಿ ಅಂತ. ನೋಡಕ್ಕೆ ಸರಿ ಬರಲ್ಲ, ಮಕ್ಕ ಹಂಗೈತಿ. ನೀನೇನು ಚೆನ್ನಾಗಿಲ್ವೇ ಅಂತ ಹುಡುಗಿನ ಮದುವೆ ಆಗ್ಯವನಿ. ಅಯ್ಯೋ ವಯಸ್ಸಾಗೈತೆ ಅಲ್ಲೇ ಒಂದಿಟ್ಟು ಅಲ್ಲೇನೆ. ಇವನಿಗೆ ನಾನು ಜಾಸ್ತಿ ಏಜ್ ಆಗೈತೆ ಬಂದು ಕಾಣುತ್ತೆ. ಮಕ್ಕ ಅಂತೂ ಒಟ್ಟುನು ಅಲ್ಲೇ ಎಸೋ ದಿನದ್ದು ಮಕ್ಕ ಮುತ್ತಿ.
ಇನ್ನೇನು ಚೆನ್ನಾಗಿಲ್ಲ. ಇವನು ನಿಂತಾಣೆ ಬರಾನೆ. ನಾನು ತುಂಬ ಮಿಸ್ ಮಾಡ್ಕೊಂತಿದ್ದೆ. ಬೆಂಗ್ಳೂರಿಗೆ ಹೋಗ್ಬಿಟ್ಲು ಉಷಾ, ನನ್ನ ಜೊತೆಗೆ ಯಾರೂ ಇಲ್ಲ ಫ್ರೆಂಡ್ ನೋಡಪ್ಪ ಅನ್ಕೊಂತಿದ್ದೆ. ಬಂದಿದ್ದೇನಲ್ಲ ಬಿಡು. ನಾನಿನ್ನೂ ಬರ್ತಿರ್ಲಿಲ್ಲ. ನಮ್ಮ ಅಮ್ಮ ಏನು ಬಾರಮ್ಮ ಬಾರಮ್ಮ ಸಾಕು ಸಾಕು, ಯಾವನ ಒಳ್ಳೆ ಗಂಡು ಬಂದ್ರೆ ನೋಡಿ ಮದುವೆ ಮಾಡ್ತೀವಿ, ಬಾ ಈ ಪಾಠ ಹೋಗ್ಬೇಡ ಹಬ್ಬಕ್ಕೆ ಬಂದಾಳು ಹೋಗ್ಬೇಡ ಅಂದ್ರ. ಅದಕ್ಕೆ ನಾನು ಇವಾಗಲೇ ಅತ್ತ ಬಿಟ್ಟು ಬಂದ್ಬಿಟ್ನತ್ತ. ಹಬ್ಬಕ್ಕೆ ಬಂದಾಗಿನೇನು ಅಂತ ಹೇಳಿ ಅಮ್ಮ ಬೇರೆ ಮನೆ ತೊಳಿಬೇಕು ಹಬ್ಬಕ್ಕೆ, ಯುಗಾದಿ ಹಬ್ಬ ಬಂತು, ಹಪ್ಳ ಸಂಡಿಗೆಲ್ಲ ಮಾಡೋಣ ಬಾರಮ್ಮ ಇನ್ನೇನು ಅಂತ. ಅಯ್ಯೋ ನಮ್ಮ ಅಪ್ಪ ಅಂತೂ ನಾನು ಬೆಂಗ್ಳೂರಿಗೆ ಹೋಗೋದೇ ಇಷ್ಟ ಇರಲಿಲ್ಲ. ಅದಕ್ಕೆ ಬಾ ಅಂಬೋದು. ಅದಕ್ಕೆ ಬಂದುಬಿಟ್ಟೆ. ಹೆಂಗೋ ಬಿಡತ್ತೆ, ಹೆಂಗೋ ಚೆನ್ನಾಗಿದೆಯಲ್ಲ, ತುಂಬ ಚೆನ್ನಾಗಿದೆಯಾ ನೀನಂತನು. ದಪ್ಪನೂ ಆಗಿದ್ದೀನಿ ಸ್ವಲ್ಪ ಮದುವೆ ಆದಾಗಿಂದ. ಕೆನ್ನೆ ಎಲ್ಲ ದುಂಡು ಕಾಣ್ತವೆ, ಒಳ್ಳೆ ಫಿಟ್ಟಾಗಿ ಕಾಣ್ತೀಯ, ಸ್ವಲ್ಪ ದಪ್ಪನ ಆಗ್ಬಿಟ್ಟಿದ್ಯಾ ಕಣೆ. ಹೆಂಗೋ ಚೆನ್ನಾಗಿದೆಯಲ್ಲಮ್ಮ ಸುಖವಾಗಿ. ಅದಕ್ಕೆ ಹೆಂಗೋ ಚೆನ್ನಾಗಿದೆಯಾ ಬಿಡು, ಚೆನ್ನಾಗಿದ್ರೆ ಸಾಕು. ಚೆನ್ನಾಗಿದ್ದೀನಿ. ನನಗೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂತಾರೆ, ನಮ್ಮ ಮನೆಯಂಗೆ ನಮ್ಮ ಅತ್ತೆ ನಮ್ಮ ಮಾಮ ನಮ್ಮ ಗಂಡ ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ, ಚೆನ್ನಾಗಿದ್ದೀನಿ. ಬಾ ಹೋಗೋಣ. ಇವನು ನೋಡಿ ಇದು ಅನ್ನೋದು ಏನು ಹಣೆ ಬಾರ, ಏನಾಗಲಿ ಬಾ. ಒಂದು ಏನು ಹೇಳ್ತೀಯ ಅಂತವ್ರೆಲ್ಲ ಬರೀ ಮಾಡಿ ಹಂಗೆ ಹೋಗೋದಯ್ಯ. ಮಗಂದೇ ನನಗೆ ಚಿಂತೆ ಒಂಥರ, ಅದನ್ನೇ ಚಿಂತೆ ಮಾಡೋಂಗಾಗ್ತಾಯ್ತು. ಹೋಗತ್ಲ ಇನ್ನು ಮನೆಗೆ ಸಿಕ್ಕಿದ್ರೂ ಅಷ್ಟು ಖುಷಿಯಾಗಿರೋದಕ್ಕೆ ಸಾಧ್ಯ ಇರಲಿಲ್ಲ. ನಾನು ಒಳ್ಳೆ ಮನೆ ಸಿಕ್ಬಿಟ್ಟೆ. ನಾನು ಎಂತೆಂಥರ ಮನೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅಲ್ಲ, ನನಗೆಲ್ಲ ಒಳ್ಳೇದೇ ಮಾಡೋಕ್ಕೆ ದೇವ್ರು ಒಳ್ಳೇದು ಮಾಡ್ತಾನೆ ಅಂತಾರಲ್ಲ, ಅದಕ್ಕೆ ನಾನು ಒಳ್ಳೆ ಮನೆ ಸಿಕ್ಬಿಟ್ಟೆ ಬಿಡು. ದೇವ್ರು ನನಗೆ ಒಳ್ಳೇದು ಮಾಡಿಬಿಟ್ಟ. ಅಲ್ಲೇದಲ್ಲೇ ನೋಡಿದ್ರೆ ಅಲ್ಲೇ ಮದುವೆ ಆಗಿ ತಿಂಗಳು ತಿಂಗಳಿಗೆ ಗುದ್ದಾಡ್ಕೊಂಡು ಹೋಗಿರ್ತಾರೆ. ಗುದ್ದಾಡ್ಕೊಂಡು ತಂದೆ ತಾಯ್ತ ಗುದ್ದಾಡ್ಕೊಂಡು ಮನೆ ಬಿಟ್ಟು ಹೋಗಿರ್ತಾರೆ. ಅಂಥವೆಲ್ಲ ಆಗೋದು ನೋಡಿದರೆ ನಾನೇ ಅದೃಷ್ಟವಂತೆ, ನಾನೇ ಚೆನ್ನಾಗಿರೋದು. ನಮ್ಮ ಅತ್ತೆ ಹತ್ರ ನಮ್ಮ ಅತ್ತೆ ಚೆನ್ನಾಗಿ ನೋಡ್ಕೊಂಬತ್ತೆ. ನಮ್ಮ ಅತ್ತೆ ತುಂಬ ನನಗೆ ಕೇರ್ ಮಾಡುತ್ತೆ. ನಿಜವಾಗ್ಲೂ ನನಗೆ ಯಾರು ನೆನಪಾಗಲ್ಲ ಕಣೆ, ನನಗೆ ಅಷ್ಟು ಚೆನ್ನಾಗಿದ್ದೀನಿ ಉಷಾ. ನಿಜವಾಗ್ಲೂ ನಾನು ತುಂಬ ಚೆನ್ನಾಗಿದ್ದೀನಿ. ಅದಕ್ಕೆ ನಾನು ನಿನಗೂ ಕಾಲ್ ಮಾಡ್ತಾ ಇರಲಿಲ್ಲ. ನನಗೆಲ್ಲರೂ ಮನೆಯಾಗಿ ನೆಮ್ಮದಿ ಎಲ್ಲ ಇದ್ದುಬಿಟ್ರೆ ನಿನಗೆ ಅದಕ್ಕೆ ಫೋನೇ ಮಾಡ್ತಿರಲಿಲ್ಲ. ನೀನು ಅಯ್ಯೋ ಮುತ್ತು ಫೋನ್ ಮಾಡಲ್ಲ ಅಂತಿದ್ದೆ. ನಾನು ನೆಮ್ಮದಿಯಾಗಿರ್ಬೇಕಾದ್ರೆ ಇನ್ನೇನು ಫ್ರೆಂಡು ಪಂಡು ಯಾರು ನೆನಪಾಗಲ್ಲ. ಕಷ್ಟ ಆಗಿದ್ದರೆ ಮಾತ್ರ ಫ್ರೆಂಡ್ಗಳೆಲ್ಲ ನೆನಪಾಗೋದು. ಕಷ್ಟ ಇಲ್ವಲ್ಲ, ಫ್ರೆಂಡ್ಗಳೆಲ್ಲ ಏನು ಯಾರೂ ನೆನಪಾಗ್ತಾನೆ ಇರಲಿಲ್ಲ. ಅದಕ್ಕೆ ಕಣೆ ಉಷಾ ನಾನು ನಿನಗೆ ಫೋನ್ ಮಾಡ್ತಿರ್ಲಿಲ್ಲ. ಇವಳು ಬಿಲ್ಡಪ್ ಕೊಡ್ತಾಳೆ ಇಲ್ಲಿ ಬಂದು. ಹೆಂಗೋ ಬಿಡತ್ಲ, ಹೆಂಗೋ ಚೆನ್ನಾಗಿದೆಯಲ್ಲ, ಅಷ್ಟೇ ಸಾಕು. ಚೆನ್ನಾಗಿದ್ದೀನಿ ನಮ್ಮ. ನಾವೇನು ಗುದ್ದಾಡ್ಕೊಂಡೇನೋ ಅಲ್ಲಿಗೆ ಇಲ್ಲಿಗೆ ಹೋಗೋದು. ಅಯ್ಯೋ ನಮ್ಮ ಅತ್ತೆ ಅಂಥದ್ದೆಲ್ಲ ಏನಿಲ್ಲ. ನಮ್ಮ ಅತ್ತೆ ಏನು ಕನಾಗಲಿ ಕಂಜು ಸಾಟ ಆಡಲ್ಲ ಕಣೆ. ಏನು ಕನಾಗಲಿ ಪಾಪ. ಅಯ್ಯೋ ನಾನು ಬೇಡ ಅಂತಂದ್ರೂ ನಮ್ಮ ಅತ್ತೆ ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಬತ್ತೆ. ಅಯ್ಯೋ ಅದೆಷ್ಟು ಡ್ರೆಸ್ ಕೊಡ್ಸೈತೋ ಬಿಡು. ಇವತ್ತೊಂದು ಜೊತೆ ಡ್ರೆಸ್ ತಗೊಂಬಂದೈತೆ ನಮ್ಮ ಅತ್ತೆ. ಅಯ್ಯೋ ನಮ್ಮ ಅತ್ತೆ ಹೆಂಗೆ ನೋಡ್ಕೊಂಬತ್ತು ಗೊತ್ತೇ, ದುಡ್ಡಿಗೆ ಲೆಕ್ಕ ಹಾಕಲ್ಲ. ನಾವು ಎಲ್ಲಿಗೆ ನಾವು ಹೋಗ್ತೀವಿ ಅಂದರೆ ಸಾಕು ನಮ್ಮ ಅತ್ತೆ ಕಳಿಸುತ್ತೆ. ಎಷ್ಟು ಚೆನ್ನಾಗಿ ನೋಡ್ಕೊಂಬತ್ತೆ ನಮಗೆಲ್ಲನ. ಬಿಡು, ನಾವೇ ಹೋಗೋಕ್ಕೆ ಇಷ್ಟಪಡಲ್ಲ ಮನೆಯಾಗೆ. ನಮ್ಮ ಅತ್ತೆ ಹೋಗ್ರಿ ಎಲ್ಲಾದರೂ ಹೋಗಿ ಸುತ್ತಾಡ್ಕೊಂಬರ್ರಿ, ಗಂಡ ಹೆಂಡತಿ ಹೋಗ್ಬೇಕು, ಅವಾಗವಾಗ ಹೋಗಿ ಚೆನ್ನಾಗಿರ್ಬೇಕು ಅಂಬುದು ನಮ್ಮ ಅತ್ತೆ. ಯಾಕಂದರೆ ನಾಲ್ಕರಿಗೆ ಓಡಾಡೈತೆ, ಜನನೆಲ್ಲ ನೋಡೈತೆ. ನಮ್ಮ ಅತ್ತೆ ಎಂತೆಂಥ ಜನ ಐತೆ ಅಂತ ಅವರೆಲ್ಲ ಮುಂಚೆಗೆ ಈಗಿನ ಕಾಲಕ್ಕೆ ತಕ್ಕನಂಗೆ ಇದ್ದಾರೆ. ಹಳೇ ಥರ ಎಲ್ಲ ಇಲ್ಲ ನಮ್ಮ ಅತ್ತೆ. ಇವಾಗ ಹೊಸ ಟ್ರೆಂಡಿಂಗ್ ಅತ್ತೆ ನಮ್ಮ ಅತ್ತೆ. ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ನಮಗೆ. ಅಯ್ಯೋ ನಮ್ಮ ಅತ್ತೆ ತುಂಬ ಚೆನ್ನಾಗಿ, ಅಯ್ಯೋ ಹೆಂಗೆ ಅಂತಂದರೆ ಹೇಳೋಕ್ಕೆ ಸಾಲದು. ನಮ್ಮ ಅತ್ತೆ ಬಗ್ಗೆ ಬಾಯಲ್ಲಿ ಹೇಳೋಕ್ಕೆ ಸಾಲದು, ಅಷ್ಟು ನಮ್ಮ ಅತ್ತೆ ಒಳ್ಳೇದು. ಬಿಡು, ಹೆಂಗ ಚೆನ್ನಾಗಿದೆಯಲ್ಲ. ಅವಾಗ ಹೇಳ್ತಿದ್ನಲ್ಲ ನೂತನ ಮದುವೆ ಆಗ್ತೀನಿ ಅಂತ. ಈಗಾಗಲೇ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ. ಗಂಡ ಹೆಂಡ್ತಿ ಇಬ್ರು. ಅದಕ್ಕೆ ನಾನು ಇವಳು ಮುಂದೆ ಹಿಂಗೆ ಮಾತಾಡ್ತಾ ಇರೋದು. ಹೌದೇ, ನಾನು ಯಾಕೆ ಇವಳು ಹಿಂಗೆ ಮಾತಾಡ್ತಾನೆ ಗೊತ್ತಿತ್ತು. ನೂತನ ಮದುವೆ ಆಗ್ತೀಯಾ, ಅವ್ನು ಇಷ್ಟಪಡ್ತಾ ಇದ್ದೀನಿ ಅಂತ ನೀನು ಹೇಳ್ತಿದ್ದಲ್ಲ, ಇನ್ನು ಮನಸ್ಸಲ್ಲಿರೋದು ಹೇಳಿಲ್ಲ ಕಣೆ ಅಂತ. ಹೇಳಿದ್ರೆ ನನ್ನ ಮಗ ಒಪ್ಕೊಂಬಿಲ್ಲ ಬಿಡು. ಹೆಂಗೋ ಅದರಿಂದ ಹೊರಗೆ ಬಂದಿದ್ದೆ, ಸರಿ ಆಯ್ತು. ಇವಳು ಕಂಜೂಸ್ ಅಂದರೆ ಕಂಜೂಸ್ ಅಂತ ಇವಳು. ಮಗ ಇಲ್ಲ, ಮನೆ ಬಿಟ್ಟು ಹೋಗಿದ್ದಾನೆ ಅಂತ ಚಿಂತೆ ಮಾಡ್ತಾ ಕೂತ್ಕೊಂಡವಳೆ. ಅದಕ್ಕೆ ಮತ್ತೆ ಅವಳ ಎದುರಿಗೆ ಹೇಳಿದ್ದು, ಹೆಂಗೋ ಇಂಥ ಮನೆ ಬಿಟ್ಟು ನಾನು ಹೆಂಗೋ ಒಳ್ಳೆ ಮನೆ ಸಿಕ್ಕಿಬಿಟ್ಟೆ ಅಂತ ಹೇಳಿ. ಅದಕ್ಕೆ 1-2 ದಿನ ತಡ ಆಗ್ಬೋದು, ಆದರೆ ಅಡವಾಗಿರೋದೇ ಸಿಗುತ್ತೆ ಅಂತಾರಲ್ಲ, ಹಂಗೆ ನನಗೆ ಒಳ್ಳೆ ಮನೆಯೇ ಸಿಕ್ತು. ಅಡ್ಕೆಂಬ್ತಾ ಇದ್ದಾಳೆ ನನ್ನ ಮಗ ಸೊಸೆ ಹೋಗಿರೋದಕ್ಕೆ. ನಮ್ಮತ್ತೆ ಹಿಂಗೆ ನಮ್ಮತ್ತೆ ದುಡ್ಡಿಗೆಲ್ಲ ಲೆಕ್ಕ ಹಾಕಲ್ಲ, ನಮ್ಮ ಇಲ್ಗ ನಾವು ಹೋಗ್ರಿ ಎಂಬುತ್ತೆ ಅಂತೇಳಿ ನಮ್ಮ ಮುಂದೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಭಾರಿ ಬಿಲ್ಡಪ್ ಉಳಿದು ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.